ಟ್ರೈನಿಂಗ್ ಒಂದು ನಡೆಯಿತು, ಕಮ್ಯುನಿಕೇಷನ್ ಟ್ರೈನಿಂಗ್. ಅದರಲ್ಲಿ ಬಂದ್ಬಿಟ್ಟು ಸ್ವಲ್ಪ ಮಟ್ಟಿಗೆ ವಾಟ್ಸಪ್ ಫೇಸ್ಬುಕ್ ಅಂತೇಳಿ ಹೇಳ್ಕೊಡ್ತಾ ಇದ್ರಿ. ಒಂದು ಇನ್ಫಾರ್ಮೇಷನ್ ಕೊಡ್ತೀವಿ ಅಂದರೆ ಫಸ್ಟ್ ಸ್ಟಾರ್ಟಿಂಗ್ ಹೆಂಗೆ ಕೊಡ್ತೀವಿ, ಅದು ಲಾಸ್ಟಲ್ಲಿ ಯಾವ ರೀತಿ ಪರಿಣಾಮ ಆಗುತ್ತೆ ಮತ್ತು ಸರಿಯಾಗಿ ಮಾಹಿತಿ ಬರುತ್ತೆ ಅಂತೇಳಿ ಸ್ವಲ್ಪ ಮಟ್ಟಿಗೆ ಕೊಟ್ಟರು. ಅದು ಸ್ವಲ್ಪ ಆಲಿಸ್ಕೊಂಡಿದ್ವಿ, ಯಾವ ರೀತಿ ನಾವು ಕರೆಕ್ಟಾಗಿ ತೊಗೋಬೇಕು, ಅಬ್ಸರ್ವೇಷನ್ ತೊಗೋಬೇಕು ಮತ್ತು ಫುಲ್ಲು ಗ್ರಹಿಸ್ಕೊಂಡು ರಿಟರ್ನ್ ತೊಗೋಬೇಕಂತೇಳಿ ಆಲೋಚನೆ ನನಗೆ ಸ್ಪಷ್ಟವಾಗಿ ಸಿಕ್ತು. ಆಮೇಲೆ ಬಂದ್ಬಿಟ್ಟು ಫೋನ್ ಬಗ್ಗೆ ಹೇಳ್ತಾ ಇದ್ರು, ಸೆಂಟರ್ ಮೆಸೇಜ್ ಮತ್ತು ವಾಟ್ಸಪ್ ಫೇಸ್ಬುಕ್ ರಿಸೀವರ್, ಮತ್ತು ನಾವು ಯಾವ ರೀತಿ ರಿಪ್ಲೈ ಮಾಡೋದು, ಮತ್ತು ಥ್ಯಾಂಕ್ ಯು ಟಿ ವಿ ಕಳಿಸ್ಬಿಟ್ರೆ ಆಯಿತಾ, ಮತ್ತು ಯಾವ ರೀತಿ ಸೆಂಡೆಸ್ ಮಾಡಿ ಕರೆಕ್ಟಾಗಿ ಕಳಿಸ್ಬೇಕು, ಮತ್ತು ಯಾವುದೋ ಒಂದು ವಾಟ್ಸಪ್ ಆಗಲಿ ಅವರು ನೋಡಲ್ಲ, ಒಂದೊಂದು ಸರಿ ವಾಟ್ಸಪ್ ನೋಡಲ್ಲ, ಮತ್ತೆ ಕಾಲ್ ಮಾಡಿ ಹೇಳೋದು, ಮತ್ತು ಇಮೇಲ್ ನೋಡಲ್ಲ, ಮತ್ತು ಯಾಕೆ ಇಮೇಲ್ ನೋಡಿಲ್ಲ ಅಂತೇಳಿ ಕೇಳೋದು, ಅಂಥದ್ರನ್ನೆಲ್ಲ ಸ್ವಲ್ಪ ಮಟ್ಟಿಗೆ ಅಬ್ಸರ್ವೇಷನ್ ಆಯಿತು. ಇನ್ನೊಂದೇನೆಂದರೆ ಇಮೇಲಲ್ಲಿ ಟೈಪ್ ಹೊಡೆದು ಕಳಿಸ್ಬಿಡ್ತಾರೆ, ಅದರಲ್ಲಿ ಹೆಸರಿರಲ್ಲ ಏನಿರಲ್ಲ. ಅದು ಬಂತು ನನಗೆ ಭಾಳ ಒಂದು, ನನಗೆ ಇಮೇಲ್ ಮಾಡಲ್ಲ, ಅದನ್ನು ಕಲಿಬೇಕಂತ ಅನಿಸುತ್ತೆ. ಹೆಸರು ಬರೆದು ಸೈನ್ ಮಾಡಿ ಮತ್ತು ಥ್ಯಾಂಕ್ ಯು ಅಂತ ಕಳಿಸಿ ಒಂದು ಸೆಂಡ್ ಮಾಡಿದರೆ ಅದಕ್ಕೊಂದು ಗೌರವ ಇದೆ ಅಂತೇಳಿ ಅಂಥದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿದ್ದೀನಿ. ಅದು ನನಗೆ ಭಾಳ ಖುಷಿ ಆಯಿತು. ಇಂಟರ್ನಲ್ ಎಕ್ಸ್ಟರ್ನಲ್ ಅದು ಬಂದ್ಬಿಟ್ಟು ಇಂಟರ್ನಲ್ ಇರೋದು ನಾವು ಗುಂಪಲ್ಲಿ ಮಾತಾಡೋದು, ಎಕ್ಸ್ಟರ್ನಲ್ ಬಂದ್ಬಿಟ್ಟು ಆಚೆ ಯಾವುದೇ ಒಂದು ಹೋರಾಟ ಇದ್ದಾರೆ ಬೇರೆ ಕಡೆ ತಲುಪಿಸೋದು, ಅಂಥ ವಿಚಾರದಲ್ಲಿ ನನಗೆ ಒಂದು ರೀತಿ ಕ್ಲಾರಿಟಿ ಸಿಕ್ತು. ಯಾವ ರೀತಿ ಮಾತಾಡೋದು, ಇದನ್ನು ತಗೊಂಡು ಯಾವ ರೀತಿ ಪಬ್ಲಿಕ್ಕಿಗೆ ಹೇಳ್ಬೋದು, ಅದನ್ನು ತಗೊಂಬಂದು ಮತ್ತೆ ಇಲ್ಲಿ ಹೆಂಗೆ ಹೇಳ್ಕೊಳ್ಳೋದು ಅಂತೇಳಿ. ಮತ್ತು ಏನಂದರೆ ಇನ್ನೊಂದು ಗ್ರೂಪ್ ಚರ್ಚೆ ಮಾಡಿದ್ರು, 5 ಗುಂಪು ಮಾಡಿಕೊಂಡು ಇದರಲ್ಲಿ ಯಾವ ರೀತಿ ಸೆಂಡರ್ ಬರುತ್ತೆ, ಇದು ಎಕ್ಸ್ಟರ್ನಲ್ ಬರುತ್ತೆ, ಇಂಟರ್ನಲ್ ಬರುತ್ತೆ ಅಂತೇಳಿ ಗುಂಪು ಚರ್ಚೆಯಲ್ಲಿ ಭಾಳ ಸ್ಪಷ್ಟವಾಗಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ನನಗಂತೂ ಭಾಳ ಖುಷಿ ಆಯಿತು. ಇನ್ನೂ ಕಲಿಬೇಕಂತ ಅನಿಸುತ್ತೆ ಈ ಮೀಡಿಯಾ ಟ್ರೈನಿಂಗ್. ಇನ್ನೂ ಮಟ್ಟಿಗೆ ಕಲಿಸ್ಕೊಟ್ರೆ ಚೆನ್ನಾಗಿರುತ್ತೆ ಅಂತೇಳಿ ಅಂತ ಇದ್ದೀನಿ.